ಕಾಲ ಯಾವುದೇ ಇರಲಿ, ನಿಮ್ಮ ಸೌಂದರ್ಯ ಕುಂದದಿರಲಿ. ನಮ್ಮ ತ್ವಚೆಯ ಮೇಲ್ಮೈ ಹವಾಮಾನಕ್ಕೆ ತಕ್ಕಂತೆ ಬದಲಾಗುತ್ತಿರುತ್ತದೆ. ಬೇಸಿಗೆಯಲ್ಲಿ ತ್ವಚೆ ಹೆಚ್ಚು ಒಣಗಿದಂತೆ ಕಂಡುಬಂದರೆ ಚಳಿಗಾಲದಲ್ಲಿ ಒಡೆಯುತ್ತದೆ, ಮಳೆಗಾಲದಲ್ಲಿ ಕಾಂತಿ ಕಳೆದುಕೊಳ್ಳುತ್ತದೆ. ಹೀಗಾಗಿ ಕಾಲಾನುಸಾರವಾಗಿ ತ್ವಚೆಯ ಆರೈಕೆ ಮಾಡಿಕೊಳ್ಳಬೇಕು. ಮಳೆಗಾಲದಲ್ಲಿ ನೆಂದು ಬಂದಾಗ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಲು ಮರೆಯಬಾರದು. ದಿನಕ್ಕೆ ಕನಿಷ್ಠ 2 ಲೀಟರ್ ನೀರು ಕುಡಿಯಿರಿ. ಪಾದಗಳು ಮಳೆಯಲ್ಲಿ ನೆಂದು ಬಿರುಕು ಬಿಡಬಹುದು. ಹಾಗಾಗಿ ಪಾದಗಳ ಆರೈಕೆಯತ್ತ ಹೆಚ್ಚು ಗಮನ ಕೊಡಬೇಕು. ರಾತ್ರಿ ಮಲಗುವ ಮುನ್ನ ಪಾದಗಳಿಗೆ ವೈಟ್ ಪೆಟ್ರೋಲಿಯಂ ಜೆಲ್ ಹಚ್ಚಿ ಮೆತ್ತಗಿನ ಸಾಕ್ಸ್ ಧರಿಸಿ. ಗಾಢ ವಾಸನೆಯುಳ್ಳ ಪರಿಮಳ ದ್ರವ್ಯ ಬಳಸಬಾರದು. ಮಳೆಯಲ್ಲಿ ನೆಂದು ಬಂದಾಗ ಹೊರ ಉಡುಪುಗಳನ್ನಷ್ಟೇ ಬದಲಾಯಿಸಿದರೆ ಸಾಲದು, ಒಳ ಉಡುಪುಗಳನ್ನು ಬದಲಾಯಿಸಿ. ಸ್ನಾನ ಮಾಡಲು ಸೌಲಭ್ಯವಿಲ್ಲ ಎಂದಾಗ ಟಾಲ್ಕಮ್ ಪೌಡರ್ ಮೈಗೆ ಹಾಕಿಕೊಳ್ಳಿ. ಚಳಿ ಮಳೆಗಾಲಗಳಲ್ಲಿ ಆಹಾರದಲ್ಲಿ ಮೆಣಸು ಬೆಳ್ಳುಳ್ಳಿ ಹೆಚ್ಚಾಗಿ ಬಳಸಬೇಕು. ಮಳೆಗಾಲದಲ್ಲಿ ನೀರು ಹೆಚ್ಚಿಗೆ ಕುಡಿದರೆ ಪದೇ ಪದೇ ಬಾತ್ರೂಮಿಗೆ ಹೋಗಬೇಕಾಗುತ್ತದೆ ಎಂಬ ಕಾರಣದಿಂದ ನೀರು ಕುಡಿಯದೇ ಇದ್ದರೆ ಮುಖ ಕಾಂತಿ ಕಳೆದುಕೊಂಡು ಕಪ್ಪಾಗುತ್ತದೆ. ಚಳಿ ಮಳೆಗಾಲದಲ್ಲಿ ನಮ್ಮ ಚರ್ಮ ಒಣಗದೇ ಇರಲು, ಸುಕ್ಕು ಬೀಳದೇ ಇರಲು ಕ್ರೀಮ್ಗಳಿಗಿಂತ ನೀರು ಅತ್ಯವಶ್ಯಕ. ನೀರಿನ ಸೇವನೆ ಮತ್ತು ತಣ್ಣೀರನ್ನು ಮುಖಕ್ಕೆ ಎರಚಿಕೊಳ್ಳುವುದು ಸೂಕ್ತ. ಎಳೆನೀರು ಸೇವನೆ ಮಾಡುವುದರಿಂದ ಆರೋಗ್ಯ ಎಷ್ಟು ಸುಧಾರಿಸುತ್ತದೋ ಅದರಂತೆ ಎಳನೀರು ಚಳಿಗಾಲದಲ್ಲಿ ಮುಖಕ್ಕೆ ಲೇಪಿಸಿದರೆ ಒಳ್ಳೆಯದು. ಚರ್ಮ ಮೃದುವಾಗಿ ಇದ್ದು ಬಿರುಕು ಬಿಡುವುದು ತಪ್ಪುತ್ತದೆ. ಚಳಿಗಾಲದಲ್ಲಿ ಪ್ರತಿನಿತ್ಯ ರಾತ್ರಿ ಕೈಕಾಲುಗಳಿಗೆ ಪೆಟ್ರೋಲಿಯಂ ಜೆಲ್ ಕೋಲ್ಡ್ ಕ್ರೀಮ್ ಲೇಪಿಸಿಕೊಂಡು ಮಲಗಿದರೆ ಕೈಕಾಲುಗಳು ಬಿರುಕು ಬಿಡುವುದಿಲ್ಲ. ವಾರಕ್ಕೊಮ್ಮೆ ಇಲ್ಲ 2 ಬಾರಿ ಹಾಲಿನ ಕೆನೆಯೊಂದಿಗೆ ಮೈಗೆಲ್ಲ ಮಸಾಜ್ ಮಾಡಿಕೊಳ್ಳಿ. ಅರ್ಧ ಗಂಟೆಯ ನಂತರ ಸ್ನಾನ ಮಾಡಿರಿ. ಇದರಿಂದ ಚರ್ಮ ಮೃದುವಾಗಿ ಕಾಂತಿಯಿಂದ ಕೂಡಿರುತ್ತದೆ. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಕಣ್ಣಿನ ಕೆಳಗೆ ಜಾಸ್ತಿ ಕಪ್ಪಾಗಿರುತ್ತದೆ. ಇದರಿಂದ ಪಾರಾಗಲು ಕಣ್ಣಿನ ಕೆಳಗೆ ಕೊಬ್ಬರಿ ಎಣ್ಣೆ ಹಚ್ಚಿ 1 ಗಂಟೆಯ ನಂತರ ಹಾಲಿನಲ್ಲಿ ಹತ್ತಿಯನ್ನು ಅದ್ದಿ ಒರೆಸಿ ತೆಗೆದು ನಂತರ ತಣ್ಣೀರಿನಲ್ಲಿ ಮುಖ ತೊಳೆದುಕೊಂಡರೆ ಕಪ್ಪು ಕಡಿಮೆಯಾಗುತ್ತದೆ. ಚಳಿಗಾಲದಲ್ಲಿ ಎಳೆನೀರಿನ ತಿರುಳನ್ನು ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ಮಾಡಿ ಮುಖಕ್ಕೆ ಹಚ್ಚಿಕೊಳ್ಳುವುದರಿಂದ ಮುಖ ಮೃದುವಾಗುವುದರ ಜೊತೆಗೆ ಮುಖ ಒಡೆಯುವುದು ತಪ್ಪುತ್ತದೆ. ಎಳೆನೀರು ಸಿಗದೇ ಇದ್ದಾಗ ಗಟ್ಟಿ ಮೊಸರಿನಿಂದ ಮುಖ ಹಾಗೂ ಕುತ್ತಿಗೆಗೆ ಚೆನ್ನಾಗಿ ಮಸಾಜ್ ಮಾಡಿಕೊಂಡರೆ ಮುಖ ಒಡೆಯುವುದಿಲ್ಲ. ಚಳಿಗಾಲದಲ್ಲಿ ಸೋಪು ಬಳಕೆ ಕಡಿಮೆ ಮಾಡಿ ಕ್ಲೆನ್ಸರ್ ಬಳಸುವುದು ಒಳ್ಳೆಯದು. ಈ ಕಾಲದಲ್ಲಿ ಕ್ಲೆನ್ಸಿಂಗ್, ಟೋನಿಂಗ್ ಹಾಗೂ ಮಸಾಜ್ ಒಳ್ಳೆಯದು. ಇದರಿಂದ ಮೃತಕೋಶಗಳ ಸಂಖ್ಯೆ ಹೆಚ್ಚುತ್ತದೆ. ಫೇಸ್ ಬ್ರಷ್ನಿಂದ ಉಜ್ಜಿಕೊಂಡರೆ ರಕ್ತ ಸಂಚಲನ ತೀವ್ರಗೊಳ್ಳುತ್ತದೆ. ಇದರಿಂದ ಮುಖದ ಕಾಂತಿ ಹೆಚ್ಚುತ್ತದೆ. ಚಳಿಗಾಲದಲ್ಲಿ ಬ್ಯೂಟಿ ಪಾರ್ಲರ್ಗಳಿಗೆ ಹೋಗಿ ಫೇಶಿಯಲ್ ಮಾಡಿಸಿಕೊಳ್ಳುವುದಕ್ಕಿಂತ ಮನೆಯಲ್ಲಿ ಮಾಡಿಕೊಳ್ಳುವುದು ಉತ್ತಮ. ಬಿಸಿ ಬಿಸಿ ನೀರನ್ನು ಸ್ನಾನ ಮಾಡುವುದರಿಂದ ದೇಹದಲ್ಲಿರುವ ತೇವಾಂಶ ಆವಿಯಾಗುತ್ತದೆ. ಮಾಯ್ಶ್ಚರೈಸರ್ ಬಳಕೆಯಿಂದ ಇದನ್ನು ತಡೆಗಟ್ಟಬಹುದು. ಬಾಳೆಹಣ್ಣು ಕೆನೆ ಸೇರಿಸಿ ಮಾಡಿದ ಪೇಸ್ಟ್ ಅಥವಾ ಗಟ್ಟಿ ಮೊಸರು ಹಾಗೂ ಜೇನುತುಪ್ಪ ಸೇರಿಸಿ ತಯಾರಿಸಿದ ಮಿಶ್ರಣವನ್ನು ಮುಖ ಕುತ್ತಿಗೆಗೆ ಹಚ್ಚಿಕೊಂಡರೆ ಅದು ಉತ್ತಮ ಮಾಸ್ಕಿನಂತೆ ಕೆಲಸ ಮಾಡುತ್ತದೆ. ಮೊಸರಿಗೆ ಜೇನುತುಪ್ಪ, ಅರಶಿನ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚಿಕೊಂಡರೆ ಕಾಂತಿಯುತವಾಗುತ್ತದೆ. ವಾರಕ್ಕೊಮ್ಮೆ ಮೈಗೆಲ್ಲ ಎಣ್ಣೆ ಹಚ್ಚಿಕೊಂಡು 15 ನಿಮಿಷಗಳ ಕಾಲ ಬಿಟ್ಟು ಸ್ನಾನ ಮಾಡುವುದು ತುಂಬ ಒಳ್ಳೆಯ ಅಭ್ಯಾಸ. ಪ್ರತಿದಿನ ಕನಿಷ್ಠ 2 ರಿಂದ 3 ಲೀಟರ್ ನೀರು ಕುಡಿಯಬೇಕು. ಹಾಗೂ ಹೊರಗೆ ಹೋಗುವಾಗ ಕಡ್ಡಾಯವಾಗಿ ಸನ್ಸ್ಕ್ರೀನ್ ಹಚ್ಚಿಕೊಳ್ಳಬೇಕು. ಬೇಸಿಗೆಯಂತೆ ಚಳಿಗಾಲದಲ್ಲೂ ಸನ್ಸ್ಕ್ರೀನ್ ಲೋಷನ್ ಅಗತ್ಯ. ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಕೂದಲಿಗೆ ಹೆಚ್ಚಿನ ಗಮನ ಕೊಡಬೇಕು. ಕೂದಲು ನೆಂದಾಗ ತಲೆಬುರುಡೆ ಸಮೇತವಾಗಿ ಒಣಗುವಂತೆ ಒರೆಸಿರಿ. ಸಾಧ್ಯವಾದರೆ ಮಳೆಯಲ್ಲಿ ನೆಂದು ಬಂದ ನಂತರ ಶ್ಯಾಂಪೂನಿಂದ ತಲೆ ತೊಳೆದುಕೊಳ್ಳಿ. ಕೂದಲು ಚೆನ್ನಾಗಿ ಒಣಗಿಸಿ ನಂತರ ಬಾಚಿಕೊಳ್ಳಿ. ನಿಮ್ಮ ಕೂದಲನ್ನು ಬಿಗಿದು ಜಡೆ ಹೆಣೆಯಬಾರದು, ಹಗುರವಾಗಿ ಜಡೆ ಹೆಣೆದುಕೊಳ್ಳಬೇಕು. ವಾರಕ್ಕೊಮ್ಮೆ ಕೊಬ್ಬರಿ ಎಣ್ಣೆ ಬಿಸಿ ಮಾಡಿ ತಲೆಗೆ ಹಾಕಿ ಮಸಾಜ್ ಮಾಡಿ. ಮಳೆಗಾಲದಲ್ಲಿ ಹೆಚ್ಚು ಸುವಾಸನೆ ಇಲ್ಲದ ಹೂ ಒಳ್ಳೆಯದು. ತಿಂಗಳಿಗೊಮ್ಮೆ ಮೆಹಂದಿ ಪುಡಿಗೆ ಮೊಸರು ಸೇರಿಸಿ ಕಲಸಿ ತಲೆ ಹಚ್ಚಿ 1 ತಾಸು ಬಿಟ್ಟು ತೊಳೆಯಿರಿ. ಇದರಿಂದ ಕೂದಲ ಆರೋಗ್ಯ ಮತ್ತು ಅಂದ ಹೆಚ್ಚುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.